ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿದೆ ಕಾಂಗ್ರೆಸ್. ಈ ಸರ್ಕಾರದಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿಎಂ ವಿಚಾರದಲ್ಲಿ ಪವರ್ ಶೇರಿಂಗ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಈ ನಡುವೆ ಪ್ರಭಾವಿ ಸಚಿವರೊಬ್ಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಾತುಗಳನ್ನು ಆಡಿದ್ದಾರೆ. ಹಾಗಾದರೆ ಆ ಸಚಿವರು ಯಾರು, ರಾಜೀನಾಮೆ ವಿಚಾರ ಹೇಳಿದ್ಯಾಕೆ ಅನ್ನೋ ವರದಿಯನ್ನು ತೋರಿಸ್ತೀವಿ ನೋಡಿ. ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿಎಂ ಬದಲಾವಣೆಯ ಗೊಂದಲ ಕ್ಲಾರಿಟಿ ಇಲ್ಲದೆ ದಿನನಿತ್ಯ ಪ್ರತಿಪಕ್ಷಗಳಿಗೆ ಆಹಾರವಾಗ್ತಲೇ ಇದ್ದಾರೆ. ರಾಜ್ಯ ನಾಯಕರು ದಿಲ್ಲಿ ಟೂರ್, ದಿಲ್ಲಿ ನಾಯಕರ ರಾಜ್ಯಕ್ಕೆ ಭೇಟಿ ಅಂತೆಲ್ಲ ಹೈಕಮಾಂಡ್ ಸುತ್ತ ಗಿರಿಕಿ ಹೊಡೆದು ವಾಪಸ್ ಬರ್ತಿದ್ದಾರೆ. ಆದ್ರೂ ಕೂಡ ಗೊಂದಲ ಮಾತ್ರ ನಿಲ್ತಾನೆ ಇಲ್ಲ. ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ನನಗೆ ಎಲ್ಲಾ ಬಂಡವಾಳನೂ ಗೊತ್ತಿದೆ. ಕೇಳಿದ್ರಲ್ಲ, ಪರಮೇಶ್ವರ್ ಅವರ ಈ ಮಾತು ಕಾಂಗ್ರೆಸ್ನಲ್ಲಿ ಮತ್ತೊಂದು ಗೊಂದಲ ಸೃಷ್ಟಿ ಮಾಡಿದೆ. ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ನನಗೆ ಎಲ್ಲಾ ಬಂಡವಾಳನೂ ಗೊತ್ತಿದೆ. ಪರಮೇಶ್ವರ್ ಬಾಯಲ್ಲಿ ರಾಜೀನಾಮೆಯ ಮಾತು. ನೀವು ಒಪ್ಪಿದ್ರೆ ರಾಜೀನಾಮೆ ಕೊಡ್ತೀನಿ ಎಂದ ಪರಂ. ಗೃಹ ಸಚಿವರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲೀಗ ರಾಜೀನಾಮೆಯ ಮಂತ್ರ ಹೊರಬಿದ್ದಿದೆ. ಇದು ಅವರ ಕಾರ್ಯಕರ್ತರು, ಅಭಿಮಾನಿಗಳು ಅಷ್ಟೇ ಅಲ್ಲದೆ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಸಂಚಲನವನ್ನ ಮೂಡಿಸಿದೆ. ನೀವು ಒಪ್ಪಿದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತಿನಿಂದಲೇ ಕಾರ್ಯಕರ್ತರಿಗೆ ಸವಾಲೆಸೆದಿದ್ದಾರೆ. ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ನನಗೆ ಎಲ್ಲಾ ಬಂಡವಾಳನೂ ಗೊತ್ತಿದೆ. ಪರಮೇಶ್ವರ್ ಈ ಹಿಂದೆ ಸಿಎಂ ಸ್ಥಾನ ತಪ್ಪಿಸಲು ಸಂಚು ರೂಪಿಸಿ ಸೋಲಿಸಿದ ಕಹಿ ಅನುಭವವನ್ನ ಮರೆತಂತೆ ಕಾಣ್ತಾ ಇಲ್ಲ. ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಳ್ಳುವ ನೆಪದಲ್ಲಿ ತಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಷಡ್ಯಂತ್ರದ ಕೂಟಕ್ಕೆ ಚಡಿಯೇಟು ಕೊಟ್ಟಿದ್ದಾರೆ. ಕೆಲ ಕಾರ್ಯಕರ್ತರು, ಅಭಿಮಾನಿಗಳು ಸಕಾಲಕ್ಕೆ ಮುನಿಸಿಕೊಂಡಿರೋದಂತೂ ಸತ್ಯ. ಇನ್ನು ಇದು ರಹಸ್ಯವಾಗಿಯೂ ಉಳಿದಿಲ್ಲ. ಇದಕ್ಕೆ ಸಮಯದ ನೆಪ ಹೇಳಿರುವ ಗೃಹ ಸಚಿವರು ಹಿಂದಿನಂತೆ ಈಗ ಇರಲು ಸಾಧ್ಯವಾಗ್ತಾ ಇಲ್ಲ. ಸಭೆ ಸೇರಲು, ನಿಮ್ಮ ಜೊತೆ ಮುಕ್ತವಾಗಿ ಮಾತನಾಡಲು, ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಕಾರ್ಯಕರ್ತರ ಕ್ಷಮೆ ಕೂಡ ಕೇಳಿದ ಪ್ರಸಂಗ ನಡೆದಿದೆ. ಸುಮ್ಮನೆ ಇಟ್ಬಿಡ್ರಿ ಆಯ್ತಾ? ಯಾರ್ಯಾರು ಎಸ್ಟೇಟ್ ಮೀಸೆ ತಿರುವಿದ್ದೀರಾ ಅಂತ ನಂಗೆ ಗೊತ್ತಿಲ್ವಾ? ಇತ್ತೀಚೆಗೆ ಸ್ವಕ್ಷೇತ್ರದ ಕೊರಟಗೆರೆಯ ರಾಜೀವ್ ಭವನದಲ್ಲಿ ನಡೆದ ಕಾರ್ಯಕ್ರಮದ ಸಭೆಯಲ್ಲಿ ರಾಜೀನಾಮೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಈ ಮಾತು ಕೇಳ್ತಿದ್ದಂತೆ ಕಾರ್ಯಕರ್ತರು ಒಂದು ಕ್ಷಣ ಶಾಕ್ ಆದ್ರು. ಅಲ್ಲದೆ ಮತ್ತೆ ಕೆಲವರು ತಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಘೋಷಣೆ ಕೂಡ ಕೂಗಿದ್ರು. ಅದೇನೇ ಇದ್ರೂ ರಾಜೀನಾಮೆ ಭಾಷಣದ ಮೂಲಕ ಹೈಕಮಾಂಡ್ ಹಾಗೂ ತಮ್ಮ ವಿರುದ್ಧ ಪಿತೂರಿ ಮಾಡ್ತಿರುವ ಗುಂಪಿಗೆ ಎಚ್ಚರಿಕೆ ಸಂದೇಶ ಕೊಟ್ಟಂತಿದೆ. ಟಿ ಯೋಗೇಶ್, ಜೈ ಕನ್ನಡ ನ್ಯೂಸ್, ತುಮಕೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.